ರಾಯರ ಬೃಂದಾವನವನ್ನ ನೋಡಿದ ಕೂಡಲೇ ಈ ಚಿಂತನೆಯ ಕ್ರಮ ಬೇರೆ ಯಾವ ಬೃಂದಾವನಕ್ಕೂ ಇದ್ದದ್ದನ್ನು ನಾನು ಇದುವರೆಗೂ ನೋಡಿಲ್ಲ. ಇದು ರಾಯರ ಬೃಂದಾವನಕ್ಕೆ ಮಾತ್ರ ಈ ಒಂದು ಚಿಂತನೆಯ ಕ್ರಮವನ್ನ ನಮ್ಮ ಗೋಪಾಲದಾಸರು ಕೊಡ್ತಾ ಇದ್ದಾರೆ. ಏನು? ರಾಯರ ಬೃಂದಾವನದಲ್ಲಿ ಒಮ್ಮೆ ಸ್ವಲ್ಪ ನಿಧಾನಕ್ಕೆ ನೋಡ್ರಿ. ರಾಯರ ಬೃಂದಾವನದಲ್ಲಿ ಏನು ಮಾಡ್ತಾರೆ? ಎದುರಿಗೆ ನರಸಿಂಹ ರೂಪವನ್ನಿಟ್ಟಿರ್ತಾರೆ. ನೀವು ಮಂತ್ರಾಲಯಕ್ಕೆ ಹೋದಾಗ ನಿಧಾನಕ್ಕೆ ನೋಡಿ, ಹತ್ತಿರ ಬಿಡ್ತಾರೆ. ಇವಾಗೆಲ್ಲ ತುಂಬಾ ಕಷ್ಟ ಇಲ್ಲ. ಹಿಂದಕ್ಕೆಲ್ಲ ಮಂತ್ರಾಲಯದ ಬಗ್ಗೆ ಸ್ತೋತ್ರ ಮಾಡ್ರಿಂದ ನಾವೆಲ್ಲ ಹೇಳ್ತಾ ಇದ್ವಿ, ರಾಘವೇಂದ್ರ ಗುರುಂ ಒಂದೇ ಸುತ್ತಮುತ್ತ ಕಟಾಂಜನಂ ಅಂತ. ತುಂಬಾ ಆ ಕಡೆ ಈ ಕಡೆ ಬರೀ ಕಟಾಂಜನವೇ ಇರ್ತಿತ್ತು. ರಾಯರನ್ನ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಈಗ ಹಾಗಿಲ್ಲ, ದೊಡ್ಡ ದೊಡ್ಡ ಕಟಾಂಜನ ಮಾಡಿದ್ದಾರೆ. ರಾಯರು ಕಾಣಿಸ್ತಾರೆ ಚೆನ್ನಾಗಿ, ಲಕ್ಷಣವಾಗಿದೆ, ಹತ್ತಿರಕ್ಕೆ ಬಿಡೋದಿಲ್ಲ. ರಾಯರ ಮೇಲ್ಭಾಗದಲ್ಲಿ ಮುಂಭಾಗದಲ್ಲಿ ನರಸಿಂಹ ರೂಪ, ಬಲಭಾಗದಲ್ಲಿ ರಾಮರೂಪ,